ಇವತ್ತು ಏನು ಸಿದ್ದರಾಮಯ್ಯನವ್ರು ಬಜೆಟ್ ಮಾಡ್ತಾ ಇದಾರೆ, ನಾವು ಹಳೆ ಬಜೆಟ್ ನೋಡ್ತಾ ಇಲ್ಲ, ಎಲ್ಲ ಹೊಸ ಬಜೆಟ್ ನೋಡ್ತಾ ಇದೀವಿ. ಹಳೆ ಬಜೆಟ್ ಅಲ್ಲಿ ಏನ್ ಹೇಳಿದ್ರು, 4,09,000 ಕೋಟಿ ನಾವು ಖರ್ಚು ಮಾಡ್ತೀವಿ ಅಂತ. ಖರ್ಚು ಮಾಡಿರೋದು ಎಷ್ಟು? ಇರ್ದು ಎಕ್ಸ್ಪೆನ್ಸ್ ತೆಗೆದ್ರೆ ರೆವಿನ್ಯೂ ಬಜೆಟ್ ಅಲ್ಲಿ 3,80,000 ಕೋಟಿ ಖರ್ಚು ಮಾಡಿರೋದು ಕೇವಲ 2.5 ಲಕ್ಷ ಕೋಟಿ ಮಾತ್ರ. ಅಲ್ಲಿಗೆ 65% ಅಷ್ಟೇ ಸಿದ್ದರಾಮಯ್ಯನವ್ರು ಖರ್ಚು ಮಾಡಿರೋದು. ಅಲ್ಲಿಗೆ ಇದು ವಿಶ್ವ ಸುಳ್ಳುಗಾರರ ದಿನ ಅಂತ ಕರಿಬೇಕು ಬಜೆಟ್ ದಿವಸನ. ಯಾಕಂದ್ರೆ ಇವ್ರು ಹೇಳಿದ್ದು 4,09,000 ಕೋಟಿ ಖರ್ಚು ಮಾಡಿರೋದು 2.5 ಲಕ್ಷ ಕೋಟಿ. ಅದರಲ್ಲಿ ಮುಖ್ಯವಾಗಿ ಇವರು ಏನು ಕೆಪೆಕ್ಸ್ ಇನ್ವೆಸ್ಟ್ಮೆಂಟ್ ಹೇಳಿದ್ದು 71,000 ಕೋಟಿ, ಅದ್ರಲ್ಲಿ ಖರ್ಚು ಮಾಡಿರೋ ಕೇವಲ 32,000 ಕೋಟಿ, 46% ಅಷ್ಟೇ ಖರ್ಚು ಮಾಡಿರೋದು ಲಾಸ್ಟ್ ಇಯರ್. ಇನ್ನ ಇರಿಗೇಷನ್ ತಗೊಂಡ್ರೆ ಇವ್ರು ಹೇಳಿದ್ದು 18,000 ಕೋಟಿ ಖರ್ಚು ಮಾಡ್ತೀವಿ ಅಂತ, ಖರ್ಚು ಮಾಡಿರೋ ಕೇವಲ 8,000 ಕೋಟಿ. ಅಂದ್ರೆ ಎಲ್ಲಾ ಹಂತದಲ್ಲೂ ಮತ್ತೆ ಇವ್ರಿಗೆ ರಾಜಸ್ವ ಯಾಕೆ ಕೊರತೆ ಆಯ್ತು ಲಾಸ್ಟ್ ಇಯರ್ ಅದನ್ನು ಹೇಳ್ಬಿಡ್ತೀನಿ. ಯಾಕಂದ್ರೆ ರಾಜ್ಯದಲ್ಲಿ ಭ್ರಷ್ಟಾಚಾರ 77% ಇನ್ಕ್ರೀಸ್ ಆಗಿದೆ. ಎಲ್ಲೂ ರಾಜಸ್ವ ಕೊರತೆ ಆಗ್ತಾ ಇರೋದು ಒಂದೇ, ಇವ್ರಿಗೆ ರಾಜಸ್ವ ಸಿಗ್ತಾ ಇರೋದು ಒಂದೇ ಕಡೆ. ಎಲ್ಲಿ ಲಂಚ ಇಲ್ಲದೆ ಕೆಲಸ ಆಗೋದಂದ್ರೆ ಬಾರಲ್ಲಿ ಮಾತ್ರ. ಅಲ್ಲಿ 83% ಕಲೆಕ್ಷನ್ ಬಂದಿದೆ ಅವ್ರಿಗೆ. ಅದೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ಜಾಸ್ತಿ ಆಗಿ 28,000 ಕೋಟಿ ಎಕ್ಸ್ಪೆಕ್ಟ್ ಮಾಡಿದ್ರು, ಬಂದಿರೋದು 20,000 ಕೋಟಿ. ಅಂದ್ರೆ ಇವರ ಭ್ರಷ್ಟಾಚಾರ ಜಾಸ್ತಿ ಆಗಿರೋದ್ರಿಂದ ರಾಜಸ್ವ ಕೊರತೆ ಆಗ್ತಾ ಇದೆ ರಾಜ್ಯಕ್ಕೆ. ಅದನ್ನ ಯಾರ ಮೇಲೆ ಆಗ್ತಾ ಇದಾರೆ ಅಂದ್ರೆ ಜನರ ಮೇಲೆ. ಹಾಲ್ಗೆ 10%, ನೀರ್ಗೆ 20%, ಎಲೆಕ್ಟ್ರಿಕ್ 10%. ಹೌದು, 100%. ಈಗ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇಂಡಸ್ಟ್ರಿ ಇದೆ ಇವತ್ತು 1.5 ಲಕ್ಷ ಎಕರೆ ಇಂಡಸ್ಟ್ರಿಯಲ್ ಲ್ಯಾಂಡ್ ಇದೆ ಕರ್ನಾಟಕದಲ್ಲಿ, ಸುಮಾರು 200 ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ. ಅದರಲ್ಲಿ 27,000 ಎಕರೆ ಅಲರ್ಟ್ ಆಗಿ ರೆಡಿ ಇರೋದನ್ನ ಅಲರ್ಟ್ ಕೊಡಲ್ಲ, ಲಂಚ ಕೇಳ್ತಾರೆ. ಅದರಿಂದ ಅಲರ್ಟ್ ಆಗದೆ ಏನಾಗ್ತಾ ಇದೆ, ಲೋಕಲ್ ಬಾಡಿಗೆ ಸುಮಾರು 2,500 ಕೋಟಿ ಏನೋ ರೆವಿನ್ಯೂ ಟ್ಯಾಕ್ಸ್ ಬರ್ತಾ ಇಲ್ಲ. ಅರ್ಥ ಆಯ್ತಾ ನಿಮ್ಗೆ? 2,500 ಕೋಟಿ ರೆವಿನ್ಯೂ ಟ್ಯಾಕ್ಸೇ ಬರಲ್ಲ ಲೋಕಲ್ ಬಾಡಿಗಳಿಗೆ. ಅಂದ್ರೆ ಇವರ ಭ್ರಷ್ಟಾಚಾರ ಜಾಸ್ತಿ ಆಗಿ ಅದನ್ನ ಯಾರ ಮೇಲೆ ಆಗ್ತಾ ಇದಾರೆ? ಹೇಗೇನು ಹಾಲ್ಗೆ, ನೀರ್ಗೆ, ಕರೆಂಟ್ಗೆ. ಅಂದ್ರೆ ಇವರು ಒಂದು ಕಡೆ ಭ್ರಷ್ಟಾಚಾರ ಮಾಡಬೇಕು, ರೆವಿನ್ಯೂನ ತುಂಬಿಸ್ಬೇಕು, ಗ್ಯಾರಂಟಿ ಕೊಡಬೇಕು. ಅಂದ್ರೆ ಇವತ್ತು ಪ್ರತಿಯೊಬ್ಬನ ತಲೆ ಮೇಲೆ ತಿಂಗಳಿಗೆ 3,000 ಎಕ್ಸ್ಟ್ರಾ ಖರ್ಚು ಬರ್ತಾ ಇದೆ. ಎಲೆಕ್ಟ್ರಿಸಿಟಿ, ಪೆಟ್ರೋಲ್